ಕೋಳಿ ಕೂಗದೆ ದಿನವೇ ಪ್ರಾರಂಭವಾಗದು ಎನ್ನುವ ನಾಣ್ಣುಡಿಯಂತೆ ಮಾನವನ ನಿರಂತರ ಸಂಗಾತಿಯಾಗಿ ನಡೆದು ಬಂದ ಕೋಳಿ ಸಾಕಾಣಿಕೆ ಇಂದು ಪ್ರಮುಖ ಉದ್ದಿಮೆಯಾಗಿ ರೂಪಾಂತರಗೊಳ್ಳುತ್ತಿದೆ. ಇನ್ನೊಂದೆಡೆ ಗ್ರಾಮೀಣ ಮಟ್ಟದಲ್ಲಿ ಹಿತ್ತಲಿನ ಕೋಳಿ ಸಾಕಾಣಿಕೆ ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರಿಗೆ ವರದಾನವಾಗಿದ್ದು, ಕೃಷಿಕರಿಗೆ ಸುಸ್ಥಿರ ಆದಾಯದ ಮೂಲವಾಗಿದೆ. ಇದರಲ್ಲಿ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟ ವಿಭಾಗ ಅಭಿವೃದ್ಧಿಪಡಿಸಿರುವ ಗಿರಿರಾಜ ಕೋಳಿ ಪ್ರಮುಖವಾದುದು. ಹೆಸರೇ ಸೂಚಿಸುವಂತೆ ದೊಡ್ಡ ಗಾತ್ರದ ಈ ಗಂಭೀರ ಪಕ್ಷಿ ನೋಡಲು ದೇಶಿ ತಳಿಯ ಹೋಲಿಕೆ ಹೊಂದಿದ್ದರೂ ಹೆಚ್ಚು ತೂಗುವ, ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆ ನೀಡಬಲ್ಲ ಶಕ್ತಿಯನ್ನು ಹೊಂದಿದೆ. ಮುಖ್ಯವಾಗಿ ಇದರಲ್ಲಿ ಗಿರಿರಾಜ ಕೋಳಿ ಕರ್ನಾಟಕದ ರಾಜ್ಯದ ಅಲ್ಲೇ ಅಲ್ಲದೆ ಇಡೀ ಭಾರತದಲ್ಲಿ ಈ ಒಂದು ಕೋಳಿಯನ್ನು ಕೇಂದ್ರ ಸರ್ಕಾರದವರು ಮಾನ್ಯತೆ ಮಾಡಿ ವಿವಿಧ ಒಂದು ಈ ಬ್ಯಾಂಕ್ಗಳಿಂದ ಒಂದು ಸಾಲದ ಸೌಲಭ್ಯವನ್ನು ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೃಷಿಗೆ ಒತ್ತು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಒಂದು ಕೋಳಿ ಸಾಕಾಣಿಕೆಯು ಮುಖ್ಯವಾಗಿ 30% ಹಳ್ಳಿಗಾಡುಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ಸಾಕಾಣಿಕೆಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಇದು ಪ್ರತಿ ಶುಕ್ರವಾರ ಒಂದು ದಿವಸದ ಮರಿಗಳನ್ನು Rs. 15 ನಾವು ಮಾರಾಟ ಮಾಡ್ತೇವೆ. ಹಾಗೆಯೇ ಇತ್ತೀಚೆಗೆ ರೈತರ ಬೇಡಿಕೆ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ವಾರದ ಮರಿಗಳನ್ನು ಮತ್ತು 2 ವಾರದ 3, 4 ಅಥವಾ 5 ವಾರ ಅಂದರೆ 1 ವಾರದಿಂದ ಹಿಡಿದು 5 ವಾರದವರೆಗೂ ವಿವಿಧ ಹಂತಗಳಲ್ಲಿ ವಿವಿಧ ಬೆಲೆಯಲ್ಲಿ ನಾವು ನಿಗದಿಪಡಿಸಿ ಮಾರಾಟ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಒಂದು ಉದ್ದೇಶ ಯಾಕೆ ಅಂತಂದರೆ, ತುಂಬ ರೈತರಿಗೆ ಈಗ ಭೂರಹಿತ ರೈತರಿರ್ಬೋದು, ಸಣ್ಣ ಪ್ರಮಾಣದ ಅತಿ ಸಣ್ಣ ಪ್ರಮಾಣದ ರೈತರಿರ್ಬೋದು, ಇವರು ಒಂದು 10-15 ಕೋಳಿ ಮರಿಗಳನ್ನು ತೊಗೊಂಡೋಗಿ 8ರಿಂದ 10 ದಿವಸ ಕೃತಕವಾಗಿ ಶಾಖ ಕೊಡಲಿಕ್ಕೆ ಆಗೋದಿಲ್ಲ. ಆ ಒಂದು ವಿಷಯವನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮಲ್ಲೇ ಅನುಕೂಲ ಇರೋದರಿಂದ 8ರಿಂದ 10 ದಿವಸ ನಾವು ಕೃತಕವಾಗಿ ಶಾಖ ಕೊಟ್ಟು ಸಮತೋಲನ ಆಹಾರ ಕೊಟ್ಟು ಅದಕ್ಕೆ ಮೊದಲನೇ ವಾರದಲ್ಲಿ ಕೊಕ್ಕರೆ ರೋಗದ ಲಸಿಕೆಯನ್ನು ಮತ್ತು 2ನೇ ವಾರದಲ್ಲಿ IBD ಕಾಯಿಲೆಯ ಲಸಿಕೆಯನ್ನು ನಾವು ಕೊಟ್ಟು ಜೋಪಾನ ಮಾಡ್ತೇವೆ. ಇಂಥ ಮರಿಗಳನ್ನು ನೀವು ನಮ್ಮ ವಿಭಾಗಕ್ಕೆ ಸುಮಾರು 8:30ಯಿಂದ ಹಿಡಿದು 4 ಗಂಟೆವರೆ ತನಕ ನಾವು ಈ ಯಾವ ದಿವಸಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇರ್ತೇವೆ. ನೀವು ಬಂದಿದ್ದೇ ಆದರೆ ನಮ್ಮಲ್ಲಿ ಎಲ್ಲ ಥರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ವಿವಿಧ ಹಂತಗಳಲ್ಲಿ ನಾವು ನಿಮಗೇನು ಮಾಹಿತಿ ಬೇಕು ಅವುಗಳ ಸಾಕಾಣಿಕೆ ಮತ್ತು ನಿರ್ವಹಣೆ ಎಲ್ಲವನ್ನು ವಿವರಣೆ ಕೊಡ್ತೇವೆ. ನಂತರ ಈ ಒಂದು ಗಿರಿರಾಜ ಕೋಳಿಯನ್ನು ನೀವು ಒಂದು ಮನೆ ಹತ್ರ ತಗೊಂಡೋಗಿ ನೀವು ಇದನ್ನು ಒಂದು 5 ಇರ್ಬೋದು, 10 ಇರ್ಬೋದು, 15, 20 ಇರ್ಬೋದು, ಪ್ರತಿ 5 ಹೆಣ್ಣು ಕೋಳಿಗೆ 1 ಗಂಡು ಕೋಳಿಯನ್ನು ನೀವು ಸಾಕಾಣಿಕೆ ಮಾಡಿ ಸುಮಾರು 24ರಿಂದ 25 ವಾರಗಳಲ್ಲಿ ಮೊಟ್ಟೆಗಳನ್ನು ಇಡಲಿಕ್ಕೆ ಇವು ಶುರು ಮಾಡ್ತವೆ. ನಂತರ ಈ 42 ವಾರ ಉಳಿದ 42 ವಾರಗಳಲ್ಲಿ 160ರಿಂದ 170 ಮೊಟ್ಟೆಗಳನ್ನು ಕೊಡ್ತವೆ. ಈ ಒಂದು ಪ್ರತಿ ಮೊಟ್ಟೆನೂ ಕಂದು ಬಣ್ಣದ್ದಾಗಿರ್ತದೆ. ಈ ಪುಕ್ಕ ವಿನ್ಯಾಸದಲ್ಲೂ ನಾಟಿ ಕೋಳಿಯನ್ನು ಹೊಂದುತ್ತದೆ. ಮೊಟ್ಟೆನೂ ಕಂದು ಬಣ್ಣ, ನಾಟಿ ಕೋಳಿಗೆ ಕಂದು ಬಣ್ಣದ ಇರೋದರಿಂದ ಹೋಲಿಕೆ ಒಂದಾಗಿರ್ತದೆ. ಮುಖ್ಯವಾಗಿ ಇವೆರಡಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಮೊಟ್ಟೆ ಕಂದು ಬಣ್ಣ ಇದ್ರೂ ತೂಕ 55ರಿಂದ 60 ಗ್ರಾಮ್ನಷ್ಟು ತೂಕ ಇರ್ತದೆ. ಅದೇ ನಾಟಿ ಕೋಳಿ ಕೇವಲ 35ರಿಂದ 40 ಗ್ರಾಮ್ ಇರ್ತದೆ. ಕೃಷಿಕರು ತಮ್ಮ ಮನೆಯ ಪರಿಸರದಲ್ಲಿಯೇ ಸಾಕಾಣೆ ಮಾಡಬಹುದಾದ ಗಿರಿರಾಜ ಕೋಳಿಗಳಿಗೆ ದೈನಂದಿನ ಮನೆಯ ತ್ಯಾಜ್ಯ, ಧಾನ್ಯಗಳ ನುಚ್ಚು, ತವಡು ಆಹಾರವಾಗಿದ್ದು, ಸಾಕಾಣಿಕೆ ಖರ್ಚು ಸಹ ಕಡಿಮೆ ಇರುವುದರಿಂದ ಎಂತಹವರಿಗೂ ಎಟಕುವ ಉಪಕಸುಬಾಗಿದೆ. ಇವುಗಳನ್ನು ನೀವು ಉತ್ಪಾದಿಸಬೇಕಾದ್ರೆ ಮನೆಯಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳಾದ ಜೋಳ ಇರ್ಬೋದು, ಅಕ್ಕಿ ನುಚ್ಚಿರ್ಬೋದು, ರಾಗಿ ಇರ್ಬೋದು, ಮತ್ತು ಅಡುಗೆ ಮನೆಯ ತ್ಯಾಜ್ಯ ವಸ್ತುಗಳನ್ನು ನೀವು ನಾಟಿ ಕೋಳಿಗೆ ಹೇಗೆ ಉಣಿಸ್ತೀರೋ ಅದೇ ಥರ ಇದಕ್ಕೆ ಉಣಬಡಿಸಿ ಸುಮಾರು 160ರಿಂದ 170 ಮೊಟ್ಟೆಗಳನ್ನು ನೀವು ಪಡಿಬೋದು. ಅದೇ ನಾಟಿ ಕೋಳಿಯಲ್ಲಾದರೆ ಒಂದು 8ರಿಂದ 10 ಮೊಟ್ಟೆ ಇಟ್ಟು ಕಾವು ಕೊಡ್ತದೆ. ನಂತರ 2-3 ತಿಂಗಳಾದಮೇಲೆ ಮೊಟ್ಟೆ ಇಡಲಿಕ್ಕೆ ಶುರುವಾಗ್ತದೆ. ತೂಕನೂ ಭಾಳ ನಿಧಾನವಾಗಿ ಬರ್ತದೆ.
ಆದರೆ 24-25 ವಾರಕ್ಕೆ ನಮ್ಮ ಗಿರಿರಾಜ ಹೆಣ್ಣು ಕೋಳಿಗಳು 3 kg ಕನಿಷ್ಠ ಬಂದರೆ ಗಂಡು ಕೋಳಿ 4 kg ಕನಿಷ್ಠ ಬರ್ತವೆ. 160-170 ಮೊಟ್ಟೆ ಇಟ್ಟ ನಂತರ 67-68 ಅಂದರೆ ಸುಮಾರು 70 ವಾರಗಳ ನಂತರ ನೀವು ಈ ಕೋಳಿಗಳನ್ನು ನೀವು ಮಾರಾಟ ಮಾಡಬೇಕು. ಒಂದು 3.5 kg ಹೆಣ್ಣು ಕೋಳಿ ಇದ್ದರೆ ಗಂಡು ಕೋಳಿ 5 kg ಅಂದರೆ ಸುಮಾರು 8.5 kg 9 kg ಮಾಂಸವನ್ನು ನೀವು ಸ್ವಂತಕ್ಕಾಗಿ ಬಳಸ್ಕೋಬೋದು. ಇಲ್ಲ ಅಂತಂದರೆ ಬೇರೆಯವರಿಗೆ ಮಾರಾಟ ಮಾಡಿದ್ರೆ 9 kg ಅಂತ ಒಂದು 80 ರೂಪಾಯಿ ನನಗೆ ಮಾಡಿದ್ರೆ 720 ರೂಪಾಯಿ ಬರ್ತದೆ. ನಂತರ 160 ಮೊಟ್ಟೆನ 10 ರೂಪಾಯಿ ನನಗೆ ನೀವು ಮಾರಾಟ ಮಾಡಿದ್ರೆ 1600 ರೂಪಾಯಿ ಬರ್ತದೆ. ಹಾಗೆ ಸುಮಾರು 2 ಅಂದರೆ ಒಂದು ಹೆಣ್ಣು ಒಂದು ಗಂಡು ಸಾಕೋದ್ರಿಂದ ಸುಮಾರು 2500 ಅಂದರೆ ಮೊಟ್ಟೆಯಿಂದ ಮತ್ತು ಮಾಂಸದಿಂದ ನಿಮಗೆ ಲಾಭ ಸಿಗ್ತದೆ. ಪೂರ್ಣ ಪ್ರಮಾಣದ ಲಾಭ ನನ್ನ ದೃಷ್ಟಿಯಲ್ಲಿ. ಯಾಕೆ ಅಂತಂದರೆ ತ್ಯಾಜ್ಯ ವಸ್ತುಗಳಾದ ಮೆಕ್ಕೆಜೋಳ ಇರ್ಬೋದು, ಸಿಬುಕಲ್ಲು ರಾಗಿ ಇರ್ಬೋದು, ಅಥವಾ ಅಕ್ಕಿ ನುಚ್ಚಿರ್ಬೋದು, ಅಡುಗೆ ಮನೆ ತ್ಯಾಜ್ಯ ವಸ್ತುಗಳು, ಇವುಗಳಿಗೆ ಯಾರೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಪುಗಸಟೆ ಸಿಗೋಂಥ ಈ ವಸ್ತುಗಳನ್ನು ನಾಟಿ ಕೋಳಿ ಬದಲಾಗಿ ಇವುಗಳನ್ನು ಪಾಲನೆ ಮಾಡಿದ್ದೆ ಆದರೆ ನಿಮಗೆ 3 ಪಟ್ಟು ಮೊಟ್ಟೆ 3 ಪಟ್ಟು ಮಾಂಸ ಸಿಗುತ್ತೆ. ನಾಟಿ ಕೋಳಿಗಳಿಗೆ ಹೋಲಿಸಿದಲ್ಲಿ ಗಿರಿರಾಜ ಕೋಳಿಯಿಂದ ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳನ್ನು ಪಡೆಯಬಹುದಾಗಿದ್ದು, ಈ ಮೊಟ್ಟೆಗಳು ಹೆಚ್ಚಿನ ಪ್ರೋಟೀನ್, ಲವಣಾಂಶ, ವಿಟಮಿನ್ಗಳನ್ನು ಹೊಂದಿದ್ದು ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯಪೂರ್ಣ ಆಹಾರವಾಗಿವೆ. ನೀವು ಮಾರಾಟ ಮಾಡೋದೇ ಅಲ್ಲ ಮೊಟ್ಟೆಗಳನ್ನು. ನನ್ನ ಒಂದು ಸಲಹೆ ಏನಂತಂದರೆ, ಈ ಮಕ್ಕಳಿಗೆ ಬೆಳೆಯುವ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಈ ಮೊಟ್ಟೆ ಪ್ರತಿ ದಿವಸ ಒಂದು ಮೊಟ್ಟೆ ಕುಡಿತಾ ಆದರೆ ಪ್ರತಿಯೊಂದು ಪ್ರೋಟೀನ್ ಆಗ್ಬೋದು, ಅಥವಾ ಅದರಲ್ಲಿ ಶಕ್ತಿ ಆಗ್ಬೋದು, ವೈಟಮಿನ್ಸ್ ಇರ್ಬೋದು, ಪ್ರತಿಯೊಂದು ಲವಣಾಂಶಗಳಿರ್ಬೋದು, ಪ್ರತಿಯೊಂದೂ ಈ ಮಕ್ಕಳಿಗೆ ಬೆಳೆಯುವ ಮಕ್ಕಳಿಗೆ ತುಂಬ ಒಂದು ಆರೋಗ್ಯಕರವಾದಂಥ ಒಂದು ವಸ್ತು ಇದು ಯಾವ ರೀತಿಯಲ್ಲಿ ಕಲುಷಿತ ಮಾಡೋಕ್ಕಾಗೋದಿಲ್ಲ ಬೇರೆ ವಸ್ತುಗಳ ಥರ. ಆಮೇಲೆ ಪ್ರತಿ ದಿವಸ ಒಂದೊಂದು ಮೊಟ್ಟೆಯನ್ನು ಕೊಟ್ಟಿದ್ದಾರೆ, ನಿಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ. ಜೊತೆಗೆ ಈ ಗರ್ಭಿಣಿ ಸ್ತ್ರೀಯರಿಗೂ ತುಂಬ ಹೇಳಿ ಮಾಡಿಸಿದಂಥ ಒಂದು ಮೊಟ್ಟೆ ದಿನಕ್ಕೊಂದು. ಮತ್ತು ಈಗ ಗರ್ಭಿಣಿ ಸ್ತ್ರೀಯರಿಗೂ ಅಂದರೆ ಒಂದು ಮಕ್ಕಳಿಗೆ, ಆಮೇಲೆ ಗರ್ಭಿಣಿಯರಿಗೆ, ಮತ್ತು ಮಗು ಹುಟ್ಟಿದ ನಂತರ ಈ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅವ್ರಿಗೂ 3 ಹಂತದ ಇವು ಜನಕ್ಕೆ ಇದು ಭಾಳಷ್ಟು ಉತ್ತಮವಾದಂಥ ಆಹಾರ, ಸುಲಭವಾಗಿ ಜೀರ್ಣ ಆಗ್ತದೆ. ಹಾಗಾಗಿ ಈ ಗಿರಿರಾಜ ಕೋಳಿಯನ್ನು ನಮ್ಮ ಇಲಾಖೆಗೆ ಬಂದು ನಮ್ಮ ಏನು ಕಾರ್ಯ ವಹಿಸ್ತೀವಿ ಆ ದಿನಗಳಲ್ಲಿ ಪಡ್ಕೊಂಡೋಗಿ ನೀವು ಸಾಕಾಣಿಕೆ ಮಾಡಿಕೊಂಡು ಸುಲಭವಾಗಿ ನೀವು ಅದರ ಮೊಟ್ಟೆಯನ್ನು ಉತ್ಪಾದನೆ ಮಾಡಿಕೊಂಡು ಮಾಂಸವನ್ನು ಮಾರಾಟ ಮಾಡಿಕೊಂಡು ಅಥವಾ ಸ್ವಂತಕ್ಕೆ ಬಳಸ್ಕೊಂಡು ಒಳ್ಳೆಯ ಒಂದು ಲಾಭದಾಯಕ ಒಂದು ತಳಿ ಇದು ನಿಮ್ಮ ಒಂದು ಆರ್ಥಿಕ ಸುಧಾರಣೆಯನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸ್ಕೊಳ್ಬೋದು ಅಂತ ನಾನು ವಿಶ್ವಾಸದಿಂದ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತೇನೆ. ಕೃಷಿಕರು ಸಾಕಾಣೆ ಮಾಡುವ ಒಂದು ಗಂಡು ಹಾಗೂ ಹೆಣ್ಣು ಕೋಳಿಗಳಿಂದ ಸುಮಾರು 2500 ರೂಪಾಯಿ ಆದಾಯ ಪಡೆಯಬಹುದಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿದಲ್ಲಿ ಲಾಭಾಂಶವೂ ಹೆಚ್ಚು. ಸಣ್ಣ ಕೃಷಿಕರಿಗೆ ವರದಾನವಾಗಿರುವ ಗಿರಿರಾಜ ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸಲೆಂದೇ ಹೆಬ್ಬಾಳದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟ ಕೇಂದ್ರ ವಿವಿಧ ಹಂತದ ಆರೋಗ್ಯಪೂರ್ಣ ಮರಿಗಳನ್ನು ಪೂರೈಸುತ್ತಿದ್ದು ತಾಂತ್ರಿಕ ಮಾಹಿತಿಯನ್ನು ಸಹ ನೀಡುತ್ತಿದೆ. ಈಗ ಮಾಂಸದ ಕೋಳಿ ಮತ್ತು ಮೊಟ್ಟೆ ಕೋಳಿ ಈ ಒಂದು ಸಾಮಾನ್ಯದ ರೈತನಿಗೆ ಇದು ಎಟ್ಕೋದಿಲ್ಲ. ಕಾರಣ ಏನಂತಂದರೆ ಕೋಟಿಗಟ್ಟಲೆ ಇದರಲ್ಲಿ ನಾವು ವೆಚ್ಚ ಮಾಡಬೇಕಾಗ್ತದೆ ಈ ಸಾಕಾಣಿಕೆಯಲ್ಲಿ. ಇದು ಅಲ್ಪ ಪ್ರಮಾಣದಲ್ಲಿ ನೀವು ಅಂದರೆ ಕೆಲವು ಸಾವಿರ ಅಥವಾ 100 ರೂಪಾಯಿ, ಕೆಲವು 1000 ರೂಪಾಯಿಗಳಲ್ಲಿ ನೀವು ಈ ಕೋಳಿಗಳನ್ನು ಸಾಕಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ಉತ್ತಮವಾದಂಥ ಲಾಭ ಪಡ್ಕೋಬೋದು. ಹಾಗಾಗಿ ಈ ಕೋಳಿ ಮಾಂಸ ಇದು ಮುಖ್ಯವಾಗಿ ಏನಂತಂದರೆ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ನಾವು ಈ ಸಾವಯವ ಕೃಷಿಯಲ್ಲಿ ಹೇಗೆ ನಾವು
ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ನಾವು ಹೆಚ್ಚು ಬೇಡಿಕೆ ಇರುತ್ತೋ ಅದೇ ರೀತಿಯಲ್ಲಿ ಈ ಮೊಟ್ಟೆನೂ ಅಷ್ಟೇ ಸಾವಯವ ಮೊಟ್ಟೆ ಅಂತಲೂ ಮಾರಾಟ ಮಾಡ್ಬೋದು. ನಾಟಿ ಕೋಳಿ ಮೊಟ್ಟೆ ಹೇಗೆ ಮಾರಾಟ ಮಾಡ್ತೀವಿ ಹೆಚ್ಚು ಬೆಲೆಗೆ, ಹಾಗೆಯೇ ಇದ್ರ ಮಾಂಸನೂ ನೀವು ಸಾವಯವ ಸಾಕಾಣಿಕೆಯಿಂದ ಬಂದಂಥ ಮಾಂಸ ಅಂತಲೂ ನೀವು ಮಾರಾಟ ಮಾಡ್ಬೋದು. ಕಾರಣ ಏನು ಅಂತಂದರೆ ಇವುಗಳಿಗೆ ಯಾವುದೇ ನೀವು ಔಷಧಿ ಹಾಕೋದಿಲ್ಲ. ನಿಮ್ಮಲ್ಲಿ ಸಿಗುವಂಥ ಏನು ಈಗಾಗಲೇ ಹೇಳಿದಂಥ ತ್ಯಾಜ್ಯ ವಸ್ತುಗಳಾದಂಥ ಜೋಳ, ಅಕ್ಕಿ ನುಚ್ಚು, ರಾಗಿ ಮತ್ತು ತೌಡು ಮತ್ತು ಅಡುಗೆ ಮನೆದ ತ್ಯಾಜ್ಯ ವಸ್ತುಗಳನ್ನು ಉಣಿಸಿ ನೀವು ಸಾಕಾಣಿಕೆ ಮಾಡಿ ಮೊಟ್ಟೆನೂ ಮಾಂಸನ ಪಡೆಯೋದ್ರಿಂದ ಇವೆರಡೂ ಪದಾರ್ಥಗಳು ಸಾವಯವ ವಸ್ತುಗಳಾಗಿ ನೀವು ಮಾರಾಟ ಮಾಡಿ ಈಗ ಸಾವಯವವಾಗಿ ಉತ್ಪಾದನೆ ಮಾಡಿದಂಥ ಮೊಟ್ಟೆಗೂ ಬೇಡಿಕೆ ಇದೆ, ಮಾಂಸಕ್ಕೂ ಬೇಡಿಕೆ ಇದೆ. ಅವುಗಳನ್ನು ಪಟ್ಟಣವಾಸಿಗಳು ಕೊಂಡ್ಕೊಳ್ಳಿಕ್ಕೆ ತಯಾರಿದ್ದಾರೆ ಅಂತ ಒಂದು ಉಪಯೋಗವನ್ನು ಮುಖ್ಯವಾಗಿ ನಿರುದ್ಯೋಗಿ ಯುವಕರು ಒಂದೊಂದು ಹಳ್ಳಿಯಲ್ಲಿ ನೀವು ಶುರು ಮಾಡಿದ್ದೆ ಆದರೆ ನಿಮ್ಮನ್ನು ಅನುಕರಿಸಿ ಬೇರೆ ನಿರುದ್ಯೋಗಿ ಯುವಕರು ನಿಮ್ಮಂಥ ಒಂದು ತಾಂತ್ರಿಕತೆ ಏನು ನಾವು ಕೊಟ್ಟಿರ್ತೇವೆ ನಮ್ಮ ಮುಖಾಂತರ ಅವುಗಳನ್ನು ನಿಮ್ಮ ಮುಖಾಂತರ ಪಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಿರುದ್ಯೋಗಿ ಯುವಕರು ಇದನ್ನು ಬಳಸ್ಕೋಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಗಿರಿರಾಜ ಮತ್ತು ಸ್ವರ್ಣಧಾರ ಈ ಎರಡೂ ತಳಿಗಳನ್ನು ಈ ಬೇಸಿಗೆಯಲ್ಲಿ ಒಂದು ನಿರ್ವಹಣೆ ತುಂಬ ಒಂದು ಸವಾಲಾದಂಥ ಒಂದು ಸವಾಲಂತಲೇ ಹೇಳ್ಬೋದು. ಕಾರಣ ಏನು ಅಂತಂದರೆ ಈ ಹೆಚ್ಚು ಬಿಸಿಲು ಅವುಗಳು ತಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಕಾರಣ ಏನಂತಂದರೆ ಅವುಗಳಲ್ಲಿ ನಮಗಿರ್ತಕ್ಕಂಥ ನಾವೇನು ಬೆವರಿನ ಗ್ರಂಥಿಗಳಿರ್ತವೆ ಅವುಗಳು ಇರೋದಿಲ್ಲ. ಜೊತೆಗೆ ಕುಕ್ಕಿನ ಹೊದಿಕೆ ಇರ್ತದೆ. ತುಂಬ ಬೇಸಿಗೆಯಲ್ಲಿ ಅವು ತುಂಬ ಒಂದು ಏನು ಸ್ಟ್ರೆಸ್ ಅಂತ ಏನು ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಅವುಗಳನ್ನು ಅನುಭವಿಸ್ಬೇಕಾಗ್ತದೆ. ಈ ಒಂದು ದೃಷ್ಟಿಯಲ್ಲಿ ಏನು ಮಾಡಬೇಕು ಅಂದರೆ ಅತಿ ಜರೂರಾದಂಥ ಕೆಲಸವಂದರೆ ತಣ್ಣಗಿರೋಂಥ ನೀರು ಕೊಡೋದು ಮತ್ತು ಬೆಳಗಿನ ಜಾವ ಆದಷ್ಟು ಬೇಗ ನೀವು ಏನು ಕೊಡಬೇಕು ಅಂತಿದ್ದೀರೋ ಜೋಳ ಇರ್ಬೋದು, ಅಕ್ಕಿ ನುಚ್ಚು ಇರ್ಬೋದು, ರಾಗಿ ಇರ್ಬೋದು ಅಥವಾ ತ್ಯಾಜ್ಯ ವಸ್ತುಗಳು ಅಡುಗೆ ಮನೆದಿರ್ಬೋದು ಯಾವುದೇ ವಸ್ತುಗಳನ್ನು ನೀವು ಅತಿ ಅಂದರೆ ಬೆಳಗ್ಗೆನೇ ನೀವು ಅಥವಾ ಸಂಜೆ ನೀವು ನೀಡೋದರಿಂದ ಅವುಗಳ ಆಹಾರ ಮುಖ್ಯವಾಗಿ ಸೇವನೆ ಆದ ನಂತರ ಹೆಚ್ಚು ನೀರು ಸಹ ಕೊಟ್ಟು ಮತ್ತು ಒಂದು ನೆರಳಲ್ಲಿ ಎಲ್ಲಿ ಸಾಧ್ಯ ಗಿಡ ಮರ ಇರ್ಬೋದು ಆ ನೆರಳಲ್ಲಿ ಇಡೋದು ಮುಖ್ಯ. ಈ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಮತ್ತು ಮುಖ್ಯವಾಗಿ ನಮಗೆ ಈ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕೊಕ್ಕರೆ ರೋಗ ಏನಿದೆ ತುಂಬ ಒಂದು ಹಾನಿಕಾರಕ. ಇವುಗಳನ್ನು ಮೊದಲನೇ ವಾರದಲ್ಲಿ ನೀವು ಲಸಿಕೆ ಹಾಕಿಸ್ಬೇಕು. ನಂತರ ಎರಡನೇ ವಾರದಲ್ಲಿ ನೀರಿನ ಮುಖಾಂತರ ಅದೇ ಒಂದು ಕೊಕ್ಕರೆ ರೋಗದ ಲಸಿಕೆಯನ್ನು ನೀರಿನ ಮುಖಾಂತರ ಕೊಡಬೇಕು. 10 ರಿಂದ 12 ವಾರದಲ್ಲಿ 0.5 ml R2B ಅನ್ನೋದು ಇನ್ನೊಂದು ಲಸಿಕೆ ಇರ್ತದೆ ಕೊಕ್ಕರೆ ರೋಗಕ್ಕೆ, ಅದನ್ನು ಪಶುವೈದ್ಯರ ಸಹಾಯದಿಂದ ನೀವು ಮಾಡಿಸ್ಕೋಬೇಕು. ನಂತರ 20 ವಾರದಲ್ಲಿ ಅದೇ R2Bನನ್ನು ಮತ್ತೆ ಪುನರಾವರ್ತನೆ ಮಾಡಬೇಕು. 40ನೇ ವಾರದಲ್ಲಿ ಮತ್ತೆ R2Bಯನ್ನು ಪುನರಾವರ್ತನೆ ಮಾಡಬೇಕು. ಇವು ಎಲ್ಲವನ್ನೂ ನೀವು ಮಾಡಿಸ್ಕೊಂಡಿದ್ದಾದರೆ ರೋಗ ನಿರೋಧಕ ಶಕ್ತಿ ಬಂದು ಯಾವುದೇ ರೀತಿಯ ಕೊಕ್ಕರೆ ರೋಗದ ಒಂದು ಬಾಧೆ ಬರೋದಿಲ್ಲ. ಇವುಗಳೆಲ್ಲವನ್ನು ನೀವು ದಯವಿಟ್ಟು ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಆಯಾ ಪಶುವೈದ್ಯರನ್ನು ನೀವು ಸಂಪರ್ಕ ಮಾಡಿ ಇವು ಉಪಯೋಗವನ್ನು ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಒಟ್ಟಾರೆ ಸಣ್ಣ ಕೃಷಿಕರಿಗೆ ಸುಸ್ಥಿರ ಆದಾಯ ನೀಡಬಲ್ಲ, ಗ್ರಾಹಕರಿಗೆ ಆರೋಗ್ಯಪೂರ್ಣ ಆಹಾರ ನೀಡಬಲ್ಲ ಗಿರಿರಾಜ ಕೋಳಿಗಳು ನಮ್ಮ ಹಿತ್ತಲಿನಲ್ಲಿ ಓಡಾಡಿಕೊಂಡಿರುವ ಚಿಕ್ಕ ATMಗಳು ಎಂದರೆ ತಪ್ಪಾಗಲಾರದು.